ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಯುಡೈಸ್ ಪ್ಲಸ್ನಲ್ಲಿ ವಿದ್ಯಾರ್ಥಿಗಳ ಜನರಲ್ ಪ್ರೊಫೈಲ್, ಎನ್ರೋಲ್ಮೆಂಟ್ ಪ್ರೊಫೈಲ್, ಫೆಸಿಲಿಟಿ ಪ್ರೊಫೈಲ್ಗಳನ್ನು ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅನ್ನೋದನ್ನು ಈ ದಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಮೊದಲಿಗೆ ನಿಮಗೆಲ್ಲ ತಿಳಿದಿರೋ ಹಾಗೆ ನಾವು ಗೂಗಲ್ಗೆ ಹೋಗಬೇಕು. ಸೊ ಗೂಗಲ್ನ ಮೇಲೆ ಕ್ಲಿಕ್ಕನ್ನು ಮಾಡಿ ಸರ್ಚ್ ಬಟನ್ ಇದೆಯಲ್ಲ, ಆ ಸರ್ಚ್ ಬಟನ್ ಮೇಲೆ ಯುಡೈಸ್ ಪ್ಲಸ್ ಅಂತ ಟೈಪ್ ಮಾಡಿ. ಸೊ ನಿಮಗೆ ಇದೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಯುಡೈಸ್ ಪ್ಲಸ್ ಸ್ಟೂಡೆಂಟ್ ಮಾಡ್ಯೂಲ್ ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ಕನ್ನು ಮಾಡಿ. ಈಗ ನಿಮಗೆ ಸ್ಟೂಡೆಂಟ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗೆ ಬಂದ್ವಿ, SDMS. ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ ಸ್ವಲ್ಪ. ಅಲ್ಲಿ ನಿಮಗೆ ಸ್ಟೇಟನ್ನು ಆಯ್ಕೆ ಮಾಡ್ಕೊಳ್ಳೋ ಒಂದು ಅವಕಾಶ ಸಿಗುತ್ತೆ. ಸೊ ನೋಡಿ, ಲಾಗಿನ್ ಆಗಬೇಕಾದ್ರೆ ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಅಂತ ಇದೆ. ಆ ಸ್ಟೇಟ್ ಮೇಲೆ ಕ್ಲಿಕ್ಕನ್ನು ಮಾಡಿದ್ರೆ ಹಲವಾರು ರಾಜ್ಯಗಳು ಓಪನ್ ಆಗ್ತದೆ. ಅದರಲ್ಲಿ ನಮ್ಮ ರಾಜ್ಯ ಕರ್ನಾಟಕವನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಕರ್ನಾಟಕದ ಕ್ಲಿಕ್ ಮಾಡಿ, ಇಲ್ಲಿ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಲಾಗಿನ್ ಆಗೋದಕ್ಕೆ ಒಂದು ಯೂಸರ್ ID ಪಾಸ್ವರ್ಡ್ಗಳು ತಿಳಿದಿರಬೇಕು. ಸೊ ನಿಮ್ಮ ಶಾಲೆಯ ಯೂಸರ್ ID ಪಾಸ್ವರ್ಡನ್ನು ಹಾಕಬೇಕು. ಆನಂತರ ಇಲ್ಲೊಂದು ಕ್ಯಾಪ್ಚಾ ಕೊಟ್ಟಿರ್ತಾರೆ, ಆ ಕ್ಯಾಪ್ಚಾವನ್ನು ನಾವಿಲ್ಲಿ ಎಂಟರ್ ಮಾಡಬೇಕು. ಕ್ಯಾಪ್ಚಾವನ್ನು ಹಾಕಿ ಕೆಳಭಾಗದಲ್ಲಿ ಲಾಗಿನ್ ಅಂತ ಇದೆ. ಸೊ ಆ ಲಾಗಿನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಸಿಂಪಲ್ಲಾಗಿ ನಾವು ಲಾಗಿನ್ ಆಗ್ಬೋದು. ನಮ್ಮ ಯೂಸರ್ ID ಪಾಸ್ವರ್ಡ್ ನೆನಪಲ್ಲಿರಬೇಕು. ಸೊ ಲಾಗಿನ್ ಆಗೋಣ. ಈಗ ಕೆಳಭಾಗದಲ್ಲಿ ಸ್ಕ್ರೋಲ್ ಮಾಡ್ತಾ ಬನ್ನಿ. ನಾನೀಗ ಮಾಡ್ತಾ ಇರೋದು ನನ್ನ ಮೊಬೈಲ್ನಲ್ಲೇ ಮಾಡ್ತಾ ಇದ್ದೀನಿ ಈ ವಿಡಿಯೋವನ್ನು. ಸೊ 24/25 2024-25 ಮೇಲೆ ಕ್ಲಿಕ್ ಮಾಡಿ ಸಾಕು. ಆ ರೆಡ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಒಂದು ಪಾಪಪ್ ಮೆಸೇಜ್ ಕಾಣಿಸುತ್ತೆ. ನಮ್ಮ ಸ್ಕೂಲ್ ಡೀಟೇಲ್ಸ್ ಇರುತ್ತೆ ಅದರಲ್ಲಿ. ಸೊ ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿ ಅದನ್ನು ಕ್ಲೋಸ್ ಮಾಡಿಕೊಳ್ಳಿ. ಈಗ ಸ್ಕೂಲ್ ಡೀಟೇಲ್ಸ್ ಎಲ್ಲ ಇದೆ ಇಲ್ಲಿ. ನಮ್ಮ ಶಾಲೆ ಹೆಸರು ಎಲ್ಲ ಪ್ರತಿಯೊಂದು ಕೊಟ್ಟಿರ್ತಾರೆ. ಸೊ ಎಷ್ಟು ಸ್ಟ್ರೆಂತ್ ಇದೆ ಅನ್ನೋದು ಇರುತ್ತೆ. ಹಾಗೆ ಕ್ಲಾಸ್ಗಳು ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಸೊ 1ರಿಂದ 5ರವರೆಗಿನ ನಮ್ಮ ಶಾಲೆ ಇದೆ. ಇಲ್ಲಿ 1ನೇ ತರಗತಿಯಲ್ಲಿ ಎಷ್ಟು ಜನ ಬಾಯ್ಸು, ಗರ್ಲ್ಸು, ಟ್ರಾನ್ಸ್ಜೆಂಡರು ಎಲ್ಲರೂ ಇದೆ. ಸೊ ಇಲ್ಲಿ ನೋಡಿ, ಇನ್ಕಂಪ್ಲೀಟ್ ಡೀಟೇಲ್ಸ್ ಸ್ಟೂಡೆಂಟ್ಸ್ ಅಂತ ಇದೆಯಲ್ಲ, ಸೊ ಅದನ್ನು ನಾವೀಗ ಹೋಗಿಸ್ಬೇಕಾಗುತ್ತೆ. ಇಲ್ಲಿ ಆ್ಯಕ್ಷನ್ ಅನ್ನೋದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ್ರೆ ನಾವು ಒಂದೊಂದೇ ತರಗತಿಯನ್ನು ಓಪನ್ ಮಾಡ್ಕೊಬೋದು. ಸೊ ಈಗ 1ನೇ ತರಗತಿಯಲ್ಲಿ ನಾನು ಆ ವ್ಯೂ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ 1ನೇ ತರಗತಿಯ ಪ್ರತಿಯೊಂದು ಮಗುವಿನ ಡೀಟೇಲ್ಸ್ ನನಗೆ ಬಂದಿರುತ್ತೆ. ನೋಡ್ಬೋದು ನಾವಿಲ್ಲಿ ಮೇಲ್ಭಾಗದಲ್ಲಿರೋದು ನಮ್ಮ ಶಾಲೆಯ ಯುಡೈಸ್ ಕೋಡಿಂದ ಹಿಡಿದು ಶಾಲೆಯ ಡೀಟೇಲ್ಸ್ ಆಗಿರುತ್ತೆ. ಸೊ ಕೆಳಭಾಗದಲ್ಲಿ ಏನು ಜನರಲ್ ಪ್ರೊಫೈಲ್ GP ಅಂತ ಇದೆ, 2ನೇದು EP ಅಂತ ಇದೆ, ಎನ್ರೋಲ್ಮೆಂಟ್ ಪ್ರೊಫೈಲು, 3ನೇದು FP ಫೆಸಿಲಿಟಿ ಪ್ರೊಫೈಲು. ಅದರ ಕೆಳಗಡೆ ಗ್ರೀನ್ ಟಿಕ್ ಆಗಿದೆ ಅಂದರೆ ಸ್ಟೂಡೆಂಟ್ ಆಧಾರ್ ವೆರಿಫಿಕೇಷನ್ ಆಗಿದೆ ಅಂತ. ಈಗ ಆ ತರಗತಿವಾರು ನಾವು ಪ್ರತಿಯೊಂದು ಮಗುವಿನ ಡೀಟೇಲ್ಸನ್ನು ನೋಡಿ ಅಲ್ಲಿ ನಾವು ಅವರ ಎನ್ರೋಲ್ಮೆಂಟ್ ಪ್ರೊಫೈಲು ಮತ್ತು ಫೆಸಿಲಿಟಿ ಪ್ರೊಫೈಲ್ನ ಅಪ್ಲೋಡ್ ಮಾಡಬೇಕು. ಯಾಕಂದರೆ ಈಗಾಗಲೇ ಜನರಲ್ ಪ್ರೊಫೈಲ್ನ ನಾವೆಲ್ಲ ಅಪ್ಲೋಡ್ ಮಾಡಿದ್ದೀವಿ. ಕೆಳಭಾಗಕ್ಕೆ ಬಂದೆ ನೋಡಿ, ಇಲ್ಲಿ 1ನೇ ತರಗತಿದು ಮಾಡ್ತಾ ಇದ್ದೇನೆ. ಸೊ 1ನೇ ತರಗತಿಯಲ್ಲಿರೋ ಎಲ್ಲ ಮಕ್ಕಳದು ಇಲ್ಲಿ ನಾವು ಓಪನ್ ಮಾಡಿದಾಗ ಅವರ ಪರ್ಮನೆಂಟ್ ನಂಬರ್ ಸಿಗುತ್ತೆ. ಹಾಗೆ ಗ್ರೀನ್ ಟಿಕ್ ಆಗಿದೆ ಅಂದರೆ ಅದು ಅವರ ಆಧಾರ್ ವೆರಿಫಿಕೇಷನ್ ಆಗಿದೆ ಅಂತ. ಇಲ್ಲಿ ಪಕ್ಕದಲ್ಲಿ ನೋಡಿ ಡೇಟ್ ಆಫ್ ಬರ್ತ್ ಕೂಡ ಇದೆ. ಎಂಟ್ರಿ ಸ್ಟೇಟಸ್ಸು ಇನ್ ಪ್ರೋಗ್ರೆಸ್ ಅಂತ ಇದೆ. ಸೊ ಇದು ಕಂಪ್ಲೀಟೆಡ್ ಅಂತ ಬರಬೇಕು. ಅದರ ಪಕ್ಕದಲ್ಲಿ ಫಾರ್ಮ್ ಸ್ಟೇಟಸ್ ಅಂತ ಇದೆ ನೋಡಿ, ಅದರಲ್ಲಿ GP ಮಾತ್ರ ಗ್ರೀನ್ ಇದೆ, ಇನ್ನು ಮಿಕ್ಕಿದೆಲ್ಲ ರೆಡ್ ಇದೆ. ಸೊ EP ಮತ್ತು FP ಈಗ ಇವನ್ನು ಕೂಡ ನಾವು ಎಲ್ಲ ಇನ್ ಪ್ರೋಗ್ರೆಸ್ ಅಂತಿರೋದನ್ನ ತೆಗಿಬೇಕು ಅಂದರೆ GPನ ಮತ್ತೊಮ್ಮೆ ನಾನು ಕ್ಲಿಕ್ ಮಾಡ್ತಾ ತೋರಿಸ್ತೀನಿ. ನಮ್ಮ ಶಾಲೆದು ಆಗಿದೆ, ಆದ್ರೂ ಮತ್ತೊಮ್ಮೆ ನೋಡ್ತಾ ಹೋಗೋಣ. ಹಾಕಿದ ತಕ್ಷಣ ಇಲ್ಲಿ ಆಟೋಮೆಟಿಕ್ಕಾಗಿ ಸ್ಟೂಡೆಂಟು ನೇಮು, ಕ್ಲಾಸು ಎಲ್ಲ ಬರುತ್ತೆ. 1-2 ನಿಮಿಷ ಕಾಯಬೇಕಾಗುತ್ತೆ. ಬಂತು ಸ್ಟೂಡೆಂಟ್ ನೇಮಿಂದ ಹಿಡಿದು. ಸೊ ಈಗ ಕೆಳಭಾಗಕ್ಕೆ ಹೋಗ್ತಾ ಹೋಗೋಣ. ಅಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಯ ಪರ್ಮನೆಂಟ್ ನಂಬರ್ ಕೂಡ ತೋರಿಸುತ್ತೆ. ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಹೋಗಿ ಅಷ್ಟೇ, ಇನ್ನೇನಿಲ್ಲ. ಜನರಲ್ ಪ್ರೊಫೈಲು, ಸಾಮಾನ್ಯ ಪ್ರೊಫೈಲ್ ಅಂತೀವಿ ಕನ್ನಡದಲ್ಲಿ. ಸೊ ಅಲ್ಲಿ ವಿದ್ಯಾರ್ಥಿಯ ಮಾಹಿತಿ, ಡೇಟ್ ಆಫ್ ಬರ್ತ್ ಎಲ್ಲ ತುಂಬಿದ್ದೀವಿ. ತುಂಬಿಲ್ಲ ಅಂದರೆ ಅಲ್ಲಿ ತುಂಬಿ ತಂದೆ ತಾಯಿ ಹೆಸರು ತುಂಬಬೇಕಾಗುತ್ತೆ, ಮಗುವಿನ ಆಧಾರ್ ನಂಬರ್ ತುಂಬಬೇಕಾಗುತ್ತೆ. ಆಧಾರಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಹೆಸರು ತುಂಬಬೇಕಾಗುತ್ತೆ. ನಿಮ್ಮ ಶಾಲೆ ಅಡ್ರೆಸ್ಸು, ಆ ಮಗುವಿನ ಅಡ್ರೆಸ್ಸು ಮತ್ತು ಪಿನ್ ನಂಬರು, 2 ಮೊಬೈಲ್ ನಂಬರ್ಗಳನ್ನು ಕೇಳುತ್ತೆ, ಆಲ್ಟರ್ನೇಟ್ ಮೊಬೈಲ್ ನಂಬರ್ ಕೂಡ. ಸೊ 2 ಮೊಬೈಲ್ ನಂಬರ್ಗಳನ್ನ
ರೆಡಿ ಮಾಡಿ ಇಟ್ಕೊಂಡಿರಿ. ಈ ಮಾಹಿತಿ ಯಾರು ಇನ್ನೂ ಜಿ ಪಿ ತುಂಬಿಲ್ಲ ಅವ್ರಿಗೋಸ್ಕರ ಹೇಳ್ತಾ ಇದ್ದೇನೆ. ಆನಂತರ ಕೆಲವು ಸಾಮಾನ್ಯ ಮಾಹಿತಿಗಳು ಇರ್ತವೆ ಎಸ್ ಆರ್ ನೋ ಟೈಪ್, ಅವುಗಳನ್ನ ನೀವು ಭರ್ತಿ ಮಾಡ್ತಾ ಹೋಗಿ. ಆನಂತರ ಕೊನೆಗೆ ಬ್ಲಡ್ ಗ್ರೂಪ್ ಕೂಡ ಕೇಳ್ತಾರೆ. ಗೊತ್ತಿದ್ದರೆ ಅದನ್ನು ಓಪನ್ ಮಾಡಿಕೊಂಡು ಬ್ಲಡ್ ಗ್ರೂಪ್ ಎಂಟ್ರಿ ಮಾಡ್ಬೋದು. ಸೊ ಬ್ಲಡ್ ಗ್ರೂಪ್ ಇನ್ನೂ ಗೊತ್ತಿಲ್ಲ ಅಂದರೆ ಅಂಡರ್ ಇನ್ವೆಸ್ಟಿಗೇಷನ್ ಅಂತಲೂ ಒಂದು ಆಪ್ಷನ್ ಇದೆ ನೋಡಿ, ಕೆಳಭಾಗದಲ್ಲಿದೆ, ಅದನ್ನು ಆಯ್ಕೆ ಮಾಡಿ. ಇಲ್ಲಾಂದರೆ ಗೊತ್ತಿದ್ದರೆ ಮೇಲ್ಭಾಗದಲ್ಲಿ A+B+ ಯಾವುದನ್ನ ಒಂದು ಆಯ್ಕೆ ಮಾಡ್ಬೋದು, ಮಗುದು ಯಾವುದಿರುತ್ತೋ. ಆನಂತರ ನೀವು ಇಲ್ಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಜನರಲ್ ಡೇಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ನಾನು ಈಗಾಗಲೇ ಕ್ಲಿಕ್ ಮಾಡೋದ್ರಿಂದ ಇಷ್ಟಿದೆ. ಇಲ್ಲ ಅಂದರೆ ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ಅಂತ ಇರುತ್ತೆ, ಅದಕ್ಕೆ ಹೋಗ್ಬೋದು. ಸೊ ಈಗ ನೆಕ್ಸ್ಟನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ನಾನೀಗ ಮಾಡಿದ್ದು ಜಿ ಪಿ ಕಂಪ್ಲೀಟ್ ಆಯಿತು. ಈಗ ಮಾಡಬೇಕಾಗಿರೋದು ಎನ್ರೋಲ್ಮೆಂಟ್ ಪ್ರೊಫೈಲ್. ಸೊ ಅಂದರೆ ದಾಖಲಾತಿ ಪ್ರೊಫೈಲನ್ನು ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅಡ್ಮಿಷನ್ ನಂಬರ್, 1ನೇ ತರಗತಿ ಮಕ್ಕಳಿಗೆ ಅಷ್ಟೇ ನಾವಿಲ್ಲಿ ಅಡ್ಮಿಷನ್ ನಂಬರ್ ಎಂಟ್ರಿ ಮಾಡಬೇಕು. ಸೊ 4-5 ಮಕ್ಕಳಿಗೆ ಇಲ್ಲ, ಆಲ್ರೆಡಿ ನಾವು ಎಂಟ್ರಿ ಮಾಡಿರೋದು ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಸೊ ಲಾಸ್ಟ್ ಇಯರೇ ಮಾಡಿರ್ತೀವಲ್ಲ. ಇನ್ನೂ ಕೆಲವು ಮಾಹಿತಿಗಳಿದ್ದಾವೆ ನೋಡಿ, ಲ್ಯಾಂಗ್ವೇಜ್ ಗ್ರೂಪು, ಕ್ಲಾಸು, ಮೀಡಿಯಮ್ಮು, ಪ್ರತಿಯೊಂದನ್ನು ಕೂಡ ನಾವಿಲ್ಲಿ ಎಂಟ್ರಿ ಮಾಡ್ತಾ ಹೋಗಬೇಕು. 1ನೇ ತರಗತಿ ಮಕ್ಕಳಿಗೆ ನಾನು ಮಾಡ್ತಾ ಇದ್ದೀನಿ. ಸೊ ಈಗ ಅಡ್ಮಿಷನ್ ನಂಬರ್ಗಳನ್ನ ಹಾಕ್ಕೊಂಡು ಹೋಗೋಣ. ಅಡ್ಮಿಷನ್ ಡೇಟು ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಅಂದರೆ ನಾವು ಸ್ಯಾಟ್ಸಲ್ಲಿ ಏನು ಡೇಟ್ ಎಂಟ್ರಿ ಮಾಡಿರ್ತೀವಿ ಅದು ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗಿರುತ್ತೆ. ಮತ್ತು ಆ ಮಗುವಿನ ರೋಲ್ ನಂಬರ್ ಏನು, ನಮ್ಮ ಶಾಲೆಯಲ್ಲಿ ಆ ಮಗುವಿನ ರೋಲ್ ನಂಬರ್ ಏನು ಕೊಟ್ಟಿದ್ದೀವಿ, ಆ ರೋಲ್ ನಂಬರ್ ಹಾಕಬೇಕಾಗತ್ತೆ. ಆಮೇಲೆ ಮಗುವಿನ ಮೀಡಿಯಮ್ ಯಾವುದು, ಯಾವ ಮಾಧ್ಯಮದಲ್ಲಿ ಓದ್ತಾ ಇದೆ, ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ಕನ್ನಡನ ಇಂಗ್ಲೀಷಾ. ನೋಡಿ ಕನ್ನಡ ಇಂಗ್ಲೀಷ್ ಎರಡಿದೆ, ಕನ್ನಡ ಸೆಲೆಕ್ಟ್ ಮಾಡಿಕೊಂಡೆ. ಆಮೇಲೆ ಲ್ಯಾಂಗ್ವೇಜ್ ಗ್ರೂಪ್ ಸ್ಟಡೀಡ್ ಬೈ ದ ಸ್ಟೂಡೆಂಟ್. ಸೊ ಇಲ್ಲಿ ಯಾವ ಲ್ಯಾಂಗ್ವೇಜ್ ಗ್ರೂಪ್ ಓದ್ತಿದೆ, ಕನ್ನಡ ಇಂಗ್ಲೀಷ್ ಎರಡನ್ನು ಓದ್ತಾ ಇದೆ. ಸೊ ಇನ್ನು ಮಿಕ್ಕಿ ಕೆಲವು ಮಾಹಿತಿಗಳು ಹೈಯರ್ ಸೆಕೆಂಡ್ರಿ ಕ್ಲಾಸಸ್ ಮಾತ್ರ ಇರುತ್ತೆ, ಅದನ್ನು ಬಿಟ್ಟು ನಾವು ಮುಂದೆ ಹೋಗ್ತಾ ಇರ್ಬೋದು. ಹಾಗೆ ನಮಗೆ ಅನ್ವಯ ಆಗುವಂತಹ ಕೆಲವು ಮಾಹಿತಿಗಳೇನಾದರೂ ಇದ್ದರೆ ಅಲ್ಲಿ ಆ ಆಪ್ಷನ್ ಓಪನ್ ಆಗುವಾಗಿದ್ದರೆ ಅದನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು. ಸೊ ಪ್ರೀವಿಯಸ್ ಕ್ಲಾಸು ಕೇಳುತ್ತೆ. ಸೊ ಆ ಮಗು ಅಂಗನವಾಡಿಗೆ ಹೋಗ್ತಾ ಇದೆ ಅಂದರೆ 1ನೇ ತರಗತಿಗೆ ಬರೋಕ್ಕೆ ಮುಂಚೆ ಅದನ್ನು ಸೆಲೆಕ್ಟ್ ಮಾಡಿ. ಹಾಗೆ ಸ್ಕ್ರೋಲ್ ಮಾಡ್ತಾ ಕೆಳಗಡೆ ಬರ್ತಾ ಇರ್ಬೋದು. ಎಲ್ಲ ನಮ್ಮ ಮೊಬೈಲ್ನಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಸ್ಕ್ರೋಲ್ ಮಾಡ್ತಾ ಬನ್ನಿ. ಇನ್ನು ಏನು ಮಾಹಿತಿ ಇದೆ ಅಂತ ನೋಡಿ, ನಮಗೆ ಅನ್ವಯ ಆಗುವಂಥ ಮಾಹಿತಿಗಳು ಅಲ್ಲಿ ಆಪ್ಷನಲ್ಲಿ ಸೆಲೆಕ್ಟಲ್ಲಿ ಓಪನ್ ಆಗುವಾಗಿದ್ದರೆ ಅದನ್ನು ಭರ್ತಿ ಮಾಡಿ. ಸೊ 4-5ಕ್ಕೆ ಆಟೋಮೆಟಿಕ್ಕಾಗಿ ಇವೆಲ್ಲ ಫಿಲ್ ಆಗಿರುತ್ತೆ. ಅವರ ಮಾರ್ಕ್ಸು, ಅವರ ಅಟೆಂಡೆನ್ಸ್, ಎಷ್ಟು ದಿನ ಬಂದಿದ್ರು ಎಲ್ಲ ಫಿಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾವೀಗ 2ನೇದನ್ನ ಮುಗಿಸ್ತಾ ಇದ್ದೀವಿ, ದಾಖಲಾತಿ ಪ್ರೊಫೈಲನ್ನು ಮಾಡ್ತೀವಿ. ಸೊ ಎನ್ರೋಲ್ಮೆಂಟ್ ಡೇಟಾ ಸೇವ್ಡ್ ಸಕ್ಸಸ್ಫುಲಿ ಬರುತ್ತೆ. ಇಲ್ಲಿ ಪಕ್ಕದಲ್ಲಿ ನೆಕ್ಸ್ಟ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಈಗ 3ನೇದಕ್ಕೆ ಹೋಗ್ತೀವಿ ನಾವು, FPಗೆ, ಅಂದರೆ ಫೆಸಿಲಿಟಿ ಪ್ರೊಫೈಲು. ಫೆಸಿಲಿಟಿ ಪ್ರೊಫೈಲ್ ಅಂದರೆ ಸೌಲಭ್ಯಗಳ ಪ್ರೊಫೈಲು. ಸೊ ಸೌಲಭ್ಯ ಏನೇನು ಸೌಲಭ್ಯ ನೀಡ್ತಾ ಇದೆ ಮಕ್ಕಳಿಗೆ ನಾವೀಗ ಅನ್ನೋದನ್ನು ಎಂಟ್ರಿ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಮೊದಲನೇದಾಗಿ ಈ ವರ್ಷದಲ್ಲಿ ಯಾವ್ಯಾವ ಸೌಲಭ್ಯ ಕೊಡ್ತಾ ಇದ್ದೀವಿ ಅಂತ ಇಲ್ಲಿ ಎಸ್ ಆರ್ ನೋ ಅಂತ ಇದೆ. ಎಸ್ ಮೇಲೆ ನಾವು ಅದನ್ನು ಕ್ಲಿಕ್ಕನ್ನು ಮಾಡಬೇಕಾಗತ್ತೆ. ಎಸ್ ಮೇಲೆ ಕ್ಲಿಕ್ ಮಾಡಿ. ಫ್ರೀ ಟೆಕ್ಸ್ಟ್ ಬುಕ್ ಕೊಡ್ತಾ ಇದ್ದಾರೆ, ಫ್ರೀ ಯೂನಿಫಾರ್ಮ್ ಕೊಡ್ತಾರೆ, ಯಾವುದು ನಮ್ಮ ಶಾಲೆಯಲ್ಲಿ ಮಗುಗೆ ನೀಡಿದ್ದೀವಿ ಅದನ್ನು ನಾವಿಲ್ಲಿ ಟಿಕ್ ಮಾಡಿಕೊಂಡು ಮುಂದೆ ಹೋಗಬೇಕು. ಸೊ ಇಲ್ಲಿ 2 ನಮ್ಮ ಶಾಲೆಯಲ್ಲಿ ನೀಡ್ತಾ ಇದ್ದೇವೆ ಅಂತ ಸಿಗುತ್ತೆ, 2 ಆಪ್ಷನ್ನು. ಹಾಗೆಯೇ CWSN ಮಕ್ಕಳ ಮಾಹಿತಿ ಕೂಡ ಕೇಳ್ತಾರೆ. ಸೊ ಇದ್ದರೆ ನಿಮ್ಮ ಶಾಲೆಯಲ್ಲಿ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ಅದು ಓಪನ್ನೇ ಆಗಲ್ಲ. CW ಮಕ್ಕಳು ಇಲ್ಲ ಅಂದರೆ ಸೊ ಅದರ ಮುಂದಕ್ಕೆ ಮಗು ಏನಾದರೂ SLDಯಿಂದ ಸಫರ್ ಆಗ್ತಾ ಇದೆಯಾ, ASDಯಿಂದ ಸಫರ್ ಆಗ್ತಿದೆಯಾ ಅಂತೆಲ್ಲ ಮಾಹಿತಿ ಇರುತ್ತೆ. ಎಸ್ ಅಥವಾ ನೋ. ಇಲ್ಲಿ ನಾನು ಎಲ್ಲದಕ್ಕೂ ನಮ್ಮ ಶಾಲೆಯ ಮಕ್ಕಳದು ನೋ ಅಂತ ಕೊಡ್ತಾ ಇದ್ದೀನಿ. ಸೊ ಪ್ರತಿಯೊಂದು ಮಾಹಿತಿಯನ್ನು ಓದ್ಕೊಳ್ಳಿ, ಅದಕ್ಕೆ ಸಂಬಂಧಪಟ್ಟಂತೆ ಎಸ್ ಅಥವಾ ನೋವನ್ನು ನೀವು ಸೆಲೆಕ್ಟನ್ನು ಮಾಡಿಕೊಡಿ. ಸೊ ಇಲ್ಲಿ ಗಿಫ್ಟೆಡ್ ಚೈಲ್ಡ್ ಇರುತ್ತೆ, ಟ್ಯಾಲೆಂಟೆಡ್ ಇರ್ತಾರೆ. ಸೊ ಈಗಾಗಲೇ ಸಾಧನೆ ಮಾಡಿರುವಂಥ ಅಸಾಧಾರಣ ಮಕ್ಕಳು ಇರ್ತಾರೆ, ಅವನ್ನೆಲ್ಲವನ್ನು ಇಲ್ಲಿ ಗುರುತಿಸುವಂಥ ಕೆಲಸ ಆಗ್ತಾಯಿದೆ. ಸೊ ಇಲ್ಲಿ ನಾವೆಲ್ಲ ನೋ ಕೊಟ್ಟಿದ್ದೀನಿ. ಆಮೇಲೆ ಇಂಟರ್ನೆಟ್ ಬಳಕೆ ಮಾಡೋದಕ್ಕೆ ಅಂತೆಲ್ಲ ಇದೆ, 1ನೇ ಕ್ಲಾಸ್ ಮಕ್ಕಳಿಗಿಲ್ಲ. ಸೊ ನೋ ಅಂತ ಹಾಕಿದ್ದೀನಿ. ಇನ್ನು ಕೊನೆಯದಾಗಿ ಇಲ್ಲಿ ಮಕ್ಕಳ ಹೈಟು ಮತ್ತು ವೆಯ್ಟನ್ನು ಕೇಳ್ತಾ ಇದ್ದಾರೆ, ಸೆಂಟಿಮೀಟ್ರಲ್ಲಿ ಮತ್ತು KGನಲ್ಲಿ. ಅದನ್ನು ಕೂಡ ಎಂಟ್ರಿ ಮಾಡಿ. ಅದಾದ ಮೇಲೆ ಸ್ಟೂಡೆಂಟ್ ರೆಸಿಡೆನ್ಸ್ ಎಷ್ಟಿದೆ, 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಎಲ್ಲಿಂದ ಬರುತ್ತೆ ಮಗುನ ಲೆಕ್ಕ ಹಾಕ್ಕೊಂಡು ಲೆಸ್ ದೆನ್ 1 ಕಿಲೋಮೀಟ್ರ್ ಸೆಲೆಕ್ಟ್ ಮಾಡಿದ್ದೀನಿ. ಹಾಗೆ ಆ ಮನೆಯ ನೋಡಿ ಇಷ್ಟಿರುತ್ತೆ, ನಾನು ಲೆಸ್ ದೆನ್ 1 ಕಿಲೋಮೀಟ್ರ್ ಸೆಲೆಕ್ಟ್ ಮಾಡಿದೆ. ಆ ಮನೆಯಲ್ಲಿರೋಂಥ ಯಾರಾದ್ರೂ ತಂದೆ ತಾಯಿ ಲೀಗಲ್ ಗಾರ್ಡಿಯನ್ನ ಎಜುಕೇಷನ್ ಕೇಳುತ್ತೆ, ಹೈಯೆಸ್ಟ್ ಎಜುಕೇಷನ್.
ಅದನ್ನು ಈ ಆಪ್ಷನಲ್ಲಿ ಸೆಲೆಕ್ಟ್ ಮಾಡಿ. ಪ್ರೈಮರಿ, ಅಪ್ಪರ್ ಪ್ರೈಮರಿ, ಸೆಕೆಂಡರಿ ಅಥವಾ ಈಕ್ವಿವೆಲೆಂಟ್, ಹೈಯರ್ ಸೆಕೆಂಡರಿ, ಮೋರ್ ದೆನ್ ಹೈಯರ್ ಅಥವಾ ನೋ ಸ್ಕೂಲಿಂಗ್ ಎಕ್ಸ್ಪೀರಿಯನ್ಸ್ ಅಂತಿದೆ. ಯಾವ ಆಪ್ಷನ್ನು ಸರಿ ಹೊಂದುತ್ತೋ ನಿಮ್ಮ ಪೋಷಕರಿಗೆ, ಹೈಯೆಸ್ಟ್ ತಂದೆ ಅಥವಾ ತಾಯಿ, ಅದನ್ನು ನಾವಿಲ್ಲಿ ಸೆಲೆಕ್ಟನ್ನು ಮಾಡಬೇಕಾಗುತ್ತೆ. ನಂತರ ನಾವು ಮಾಡಬೇಕಾಗಿರೋದು ಎಲ್ಲ ಆಪ್ಷನ್ನು ತುಂಬಿದ್ದೀವಿ ಅಂದರೆ ಸೇವ್ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಸೊ ಇದು ಮೂರನೇದು. ಇದು ಕೂಡ ಫೆಸಿಲಿಟಿ ಡೇಟಾ. ಸೊ ಸೌಲಭ್ಯಗಳು ಏನು ಕೊಡ್ತಿದ್ದೀವಿ ಅದು ಆಗಿದೆ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ. ಈಗ 3 ಆಯಿತು. ಜನರಲ್ ಪ್ರೊಫೈಲ್ ಆಯಿತು, ಎನ್ರೋಲ್ಮೆಂಟ್ ಪ್ರೊಫೈಲ್ ಆಯಿತು, ಫೆಸಿಲಿಟಿ ಪ್ರೊಫೈಲ್ ಆಯಿತು. ಈಗ ಕೊನೆಯದು ಪ್ರೊಫೈಲ್ ಪ್ರಿವ್ಯೂ. ಸೊ ಈ ಪ್ರೊಫೈಲನ್ನು ನಾವೀಗ ಏನೇನು ತುಂಬಿದ್ವಿ ಅದೆಲ್ಲವನ್ನು ಕೂಡ ನಾವು ನೋಡ್ಬೋದು. ಸೊ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೋಟ್ ಅಂತ. ಆಫ್ಟರ್ ವೆರಿಫೈ ಮಾಡಿದ ಮೇಲೆ ಕೆಳಭಾಗದಲ್ಲಿ ಕಂಪ್ಲೀಟ್ ಡೇಟಾ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದುವರೆಗೂ ನಾವೇನು ತುಂಬಿದ್ವಿ, ಸೊ ಸಾಮಾನ್ಯ ಮಾಹಿತಿ ಏನು ತುಂಬಿದ್ವಿ ಅದೆಲ್ಲ ಇಲ್ಲಿ ಬಂದಿರುತ್ತೆ, ಯಾಕಂದರೆ ಎಲ್ಲ ಸಕ್ಸಸ್ಫುಲಿ ಅಂತ ಬಂತಲ್ಲ. ಅದಾದಮೇಲೆ ದಾಖಲಾತಿ ಮಾಹಿತಿ ಏನು ತುಂಬಿದ್ವಿ ಅದು ಬಂದಿರುತ್ತೆ, ಎನ್ರೋಲ್ಮೆಂಟ್ ಡೀಟೇಲ್. ಅದಾದಮೇಲೆ ಫೆಸಿಲಿಟಿ ಮಾಹಿತಿ ಏನು ತುಂಬಿದ್ವಿ, FP, ಸೊ ಸೌಲಭ್ಯಗಳು ಏನು ನೀಡ್ತಾ ಇದ್ದೀವಿ ನಮ್ಮ ಶಾಲೆಯಲ್ಲಿ ಅಂತ, ಸೊ ಅದು ಕೂಡ ಇಲ್ಲಿ ಬಂದಿರುತ್ತೆ. ಈ ಎಲ್ಲವನ್ನೂ ಕೂಡ ಒಮ್ಮೆ ನೋಡಿ ಎಲ್ಲ ಸರಿಯಾಗಿದೆ ಅಂತ ಅನಿಸಿದರೆ ಕಂಪ್ಲೀಟ್ ಡೇಟಾ ಮೇಲೆ ಕ್ಲಿಕ್ಕನ್ನು ಮಾಡಿ. ಸರಿ ಇಲ್ಲ ಅಂದರೆ ಮತ್ತೆ ಬ್ಯಾಕ್ ಹೋಗಿ ಎಂಟ್ರಿ ಮಾಡ್ಬೋದು, ಎಂಟ್ರಿ ಆಗಿಲ್ಲ ಅಂದರೆ. ಸೊ ಕಂಪ್ಲೀಟ್ ಡೇಟಾ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಆರ್ ಯು ಶೂರ್ ಯು ವಾಂಟ್ ಟು ಕಂಪ್ಲೀಟ್ ದ ಡೇಟಾ ಅಂತ ಬರುತ್ತೆ, ಓಕೆ ಕೊಡಿ. ಸೊ ಡೇಟಾ ಕಂಪ್ಲೀಷನ್ ಈಸ್ ಕಂಪ್ಲೀಟ್. ಸೊ ಈಗ ಬ್ಯಾಕ್ ಟು ಸ್ಕೂಲ್ ಡ್ಯಾಶ್ಬೋರ್ಡಿಗೆ ಬನ್ನಿ. ನಾವು ಮಾಡಿದ್ದು ಅಲ್ಲಿ ಏನಿತ್ತು, ಇನ್ ಪ್ರೋಗ್ರೆಸ್ ಅಂತ ಇತ್ತು. ಈಗ ನೋಡೋಣ. ಸೊ ನಾವು ಮಾಡಿದಂಥ ಒಂದು ವಿದ್ಯಾರ್ಥಿದು ನಿಮಗೆ ತೊಗೊಂಡು ಮಾಡಿದೆ. ಆ ವಿದ್ಯಾರ್ಥಿ ನೋಡಿ ಕಂಪ್ಲೀಟೆಡ್, ಇಲ್ಲಿ GP FP ಎಲ್ಲ ಗ್ರೀನಲ್ಲಿ ಬಂದಿದೆ. ಸೊ ಆ ವಿದ್ಯಾರ್ಥಿದು ಮಾಹಿತಿಯಲ್ಲಿ ಕಂಪ್ಲೀಟ್ ಆಗಿದೆ. ಈ ರೀತಿ ಪ್ರತಿಯೊಂದು ವಿದ್ಯಾರ್ಥಿದು ಕೂಡ ನೀವು ಓಪನ್ ಮಾಡಿಕೊಂಡು ಪ್ರತಿಯೊಂದು ವಿದ್ಯಾರ್ಥಿದು ಇಲ್ಲಿ ತುಂಬ್ತಾ ಹೋಗಬೇಕಾಗತ್ತೆ. ಓಕೆ, ಇಲ್ಲಿ ನೋಡಿ ವಿದ್ಯಾರ್ಥಿ ಸಂಖ್ಯೆ ಇದೆ, ಎಷ್ಟು ಮಕ್ಕಳಿದ್ದಾರೆ ಅಂತ ಇರುತ್ತೆ. ಎಲ್ಲವನ್ನು ಮಾಡಿದಾಗ ನಿಮಗಿಲ್ಲಿ ಇನ್ಕಂಪ್ಲೀಟಲ್ಲಿ ಏನಾಗಿದೆ ನೋಡಿ, ಎಲ್ಲ 0 0 0 0 ಆಗಿದೆ. ಮೊದಲು ಸಂಖ್ಯೆಗಳು ತೋರಿಸ್ತಿತ್ತು, ಈಗೆಲ್ಲ 0 ಆಗಿದೆ. ಸೊ ಇಷ್ಟು ಮಾಹಿತಿಯನ್ನು ನೀವು ಪ್ರತಿಯೊಂದು ಮಗುವಿದು ತಗೊಂಡು ಮಾಡಬೇಕು. ಸೊ ನಾನೀಗ ನಿಮಗೆ ಒಂದೊಂದೇ ಮಗುವುದು ಬೇಕಾದರೂ ತೋರಿಸ್ತಾ ಹೋಗ್ಬೋದು. ನೋಡಿ 1ನೇ ತರಗತಿಯಲ್ಲಿರುವಂಥ ಮಕ್ಕಳದು ನೋಡಿ ಎಲ್ಲರದು ಕಂಪ್ಲೀಟೆಡ್ ಅಂತ ಬಂದಿದೆ. ಸೊ ಇಲ್ಲಿ ನೆಕ್ಸ್ಟ್ ಆಪ್ಷನ್ನು 2ನೇ ತರಗತಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಲ್ಲಿ ಸೆಕ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಮಗುವಿನ ಡೀಟೇಲ್ಸ್ ಎಲ್ಲ ಇಲ್ಲಿರುತ್ತೆ. ಸೊ ನೀವು ಅದನ್ನು ನೋಡ್ತಾ ಬರ್ಬೋದು. ಎಲ್ಲ ಮಗುದು ಪರ್ಮನೆಂಟ್ ನಂಬರ್ ಇದೆಯಾ, ಆ ಮಗು ಹೆಸರು ಕರೆಕ್ಟಾಗಿದೆಯಾ, ಆಧಾರ್ ವೆರಿಫಿಕೇಷನ್ ಆಗಿದೆಯಾ. ಸೊ ಇಲ್ಲಿ ಎಂಟ್ರಿ ಸ್ಟೇಟಸ್ ಅಂತ ನೋಡಿ ಎಲ್ಲ ಕಂಪ್ಲೀಟೆಡ್ ಇದೆಯಾ ಇಲ್ವಾ. ಹಾಗೆ 3ನೇ ತರಗತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಟೋಮೆಟಿಕ್ಕಾಗಿ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ತಾ ಇದ್ದಂಗೆ ಈ ಕೆಳಗಡೆ ಅವ್ರ ಮಾಹಿತಿ ಬಂದಿರುತ್ತೆ. ಎಲ್ಲರದು GP EP FP ಆಗಿದೆಯಾ ಇಲ್ವಾ. ಒಮ್ಮೆಲ್ಲ ನೋಡಿದ್ರೆ ಈಗ ನಾನು ಅವಾಗಲೇ ತೋರಿಸ್ದೆ ನಿಮಗೆ 0 0 ಬಂತು ಅಂದರೆ ಅಲ್ಲಿ ಇನ್ಕಂಪ್ಲೀಟ್ ಮಕ್ಕಳು ಯಾರೂ ಇಲ್ಲ ಅಂತಾನೆ. ಆದರೂ ಒಮ್ಮೆ ನೀವು ವೆರಿಫೈ ಮಾಡೋದಂಗಿದ್ರೆ ಪ್ರತಿಯೊಂದು ತರಗತಿಯನ್ನು ಓಪನ್ ಮಾಡಿಕೊಂಡು ವೆರಿಫೈ ಮಾಡಿ. ಸೊ ಈ ರೀತಿ ತರಗತಿಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಇನ್ ಪ್ರೋಗ್ರೆಸ್ ಅಂತ ಇದ್ದರೆ ಅಲ್ಲಿ ನೀವು ಅದನ್ನು ಕಂಪ್ಲೀಟ್ ಮಾಡೋ ಕಡೆ ಈಗ ಪ್ರತಿಯೊಬ್ಬರು ಕೂಡ ಗಮನವನ್ನು ಕೊಡಬೇಕಾಗುತ್ತೆ. ಓಕೆ, ಸೊ ಇನ್ಕಂಪ್ಲೀಟ್ ಸ್ಟೂಡೆಂಟ್ಸ್ ನೋಡಿ ಎಲ್ಲ 0 0 0 0 ಬಂದಿದ್ದಾರೆ. ಸೊ ಇದುವರೆಗೂ ನಾನು ನೀಡಿದ್ದು UDAIS ಪ್ಲಸ್ನಲ್ಲಿ ವಿದ್ಯಾರ್ಥಿಗಳ ಈ ಜನರಲ್ ಪ್ರೊಫೈಲ್, ಎನ್ರೋಲ್ಮೆಂಟ್ ಪ್ರೊಫೈಲ್, ಫೆಸಿಲಿಟಿ ಪ್ರೊಫೈಲ್ನ ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿದ್ದೇನೆ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕನ್ನು ಕೊಡಿ ಅಂತ ಹೇಳ್ತಾ, ಸೊ ಇದೇ ರೀತಿ ನನಗೆ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.